ಮಂಡ್ಯದಲ್ಲಿ ತಮ್ಮ ವಿರುದ್ಧ FIR ಆಗಿರುವಂತದ್ದು ಪ್ರಚೋದನಕಾರಿ ಭಾಷಣ ಅಂತೇಳಿ ನೋಡಿ. ನಾ ಹೇಳಿದ್ದೇನು, ಅಕ್ರಮ ಮಸೀದಿಗಳು ಈಗ ಮದುವೆ ಅಲ್ಲಿ ನಮ್ಮ ಇದರಲ್ಲಿ ಇದ್ದಿದ್ದು ಅಕ್ರಮ ಮಸೀದಿ, ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ, ದಾಖಲೆ ಇಲ್ಲ. ಇಂಥ ಇದರಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆಯೋದು, ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನಕ್ಕೆ ಮಾಡ್ತಾ ಇದ್ರು? ಕತೆ ಕಾಯ್ತಾ ಇತ್ತಾ? ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅದು ಯಾವ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ಮೇಲೆ ಪ್ರತಿಯೊಂದು ಮಸೀದಿಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡಬೇಕು. ಮಸೀದಿಯಲ್ಲಿ ಕಲ್ಲಿಟ್ಟಿದ್ದಾರೋ, ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ, ಮತ್ತು ಅಲ್ಲಿರುವಂಥ ಮೌಲ್ವಿ ಏನದಾನೆ ಅವ್ನು ಜವಾಬ್ದಾರಿ ಮಾಡಬೇಕು. ಒಂದೇ ನಿನ್ನ ಮಸೀದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವಿ ಅನ್ನೋಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೀದಿಗಳೇನಾಗ್ಯಾವು, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು, ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು. ಅದಕ್ಕೆ ನಾವು ಹೇಳಿದ್ದು, ಇಂಥ ಅಕ್ರಮ ಮಸೀದಿಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನಾನು ರಾಜ್ಯ ಸರ್ಕಾರಕ್ಕೂ ಪತ್ರ ಬರಿತೀನಿ, ಇಂಥ ಅಕ್ರಮ ಮಸೀದಿಯನ್ನು ಕಡಿ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು. ಒಂದು ವೇಳೆ ಆ ಅಕ್ರಮವಾದಂಥ ಮಸೀದಿಯನ್ನು ಕೆಡೋದೇ ಇದ್ದರೆ ಮುಂದೆ ನಾವು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬರ್ತದೆ. ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ, ಈಗಾಗಲೇ 70 ಕೇಸ್ ಹಾಕಿದ್ದೀರಿ, ಇದು 71ನೇ ಕೇಸ್ ಆಗ್ತದೆ ಅಷ್ಟೇ. ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋರಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಬೇಕು.